ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಚಂದಾಪುರ ಹಾಗೂ ಬೆಂಗಳೂರು ಎಂಟರ್ಪ್ರೈಸಸ್ ಸಾಮಾನ್ಯ ಸೇವಾ ಕೇಂದ್ರ ಸಹಯೋಗದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ತ್ರಿವರ್ಣ ಧ್ವಜ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಹಿರಿಯ ಪತ್ರಕರ್ತರಾದ ಸಿಆರ್ ವಿಜಯಕುಮಾರ್ ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಮಾತನಾಡಿ, ಹರ್ ಘರ್ ತಿರಂಗಾ ಅಭಿಯಾನವು ದೇಶದ ಪ್ರತಿಯೊಂದು ಮನೆಯಲ್ಲೂ ರಾಷ್ಟ್ರ ಪ್ರೇಮದ ಭಾವನೆ ಮೂಡಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ದೇಶದ ಏಕತೆ, ಅಖಂಡತೆ ಹಾಗೂ ದೇಶಭಕ್ತಿಯ ಭಾವನೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಆಯೋಜಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಇಂದು ಚಿನ್ಮಯ ಸೇವಾ ಸಂಸ್ಥೆ ಚಂದಾಪುರ ಹಾಗೂ ಬೆಂಗಳೂರು ಎಂಟರ್ಪ್ರೈಸಸ್ ಸಾಮಾನ್ಯ ಸೇವಾ ಕೇಂದ್ರ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ತ್ರಿವರ್ಣ ಧ್ವಜವನ್ನು ವಿತರಣೆ ಮಾಡಲಾಯಿತು ಎಂದು ಹೇಳಿದರು. ಇನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಚಂದಾಪುರ ಮಹೇಶ್ ರವರು ಮಾತನಾಡಿ, ಭಾರತದ ಪ್ರತಿಯೊಬ್ಬ ನಾಗರಿಕನು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯತೆ ಬಗ್ಗೆ ಗೌರವವನ್ನು ಹೊಂದಬೇಕಾಗುತ್ತದೆ ಮತ್ತು ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂತಹ ಮಹನೀಯರನ್ನು ನೆನೆಯಬೇಕಾಗಿದ್ದು, ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮುಖೇನ ರಾಷ್ಟ್ರ ಪ್ರೇಮವನ್ನು ಮೆರೆಯಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾರಂಜಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಬಳಗಾರನಹಳ್ಳಿ ಸತೀಶ್, ನನ್ನ ಬೆಂಗಳೂರು ಪತ್ರಿಕೆಯ ಮಂಜುನಾಥ್, ಕಾನೂನು ವಿದ್ಯಾರ್ಥಿ ಪ್ರಿಯಾಂಕಾ ಗಾಂಧಿ, ವಿನೋದ ಮೊದಲಾದವರು ಹಾಜರಿದ್ದರು. ಬೆಂಗಳೂರು CSC ಸೆಂಟ್ರಿಂದ ನಮ್ಮ ಚಿನ್ನಪ್ಪನವರ ಹಾಗೂ ಕೆ ಮಹೇಶ್ ಅವರ ನೇತೃತ್ವದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇವತ್ತು ನಾವು 80 ವರ್ಷದಿಂದ ಸ್ವಾತಂತ್ರ್ಯದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಪ್ರತಿ ವರ್ಷವೂ ಈ ದೇಶ ಪ್ರಗತಿ ಪಥದತ್ತ ಸಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ 1947ರಲ್ಲಿ ಇದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ದಿನೇ ಇವತ್ತು ಡಿಜಿಟಲೀಕರಣ ಆಗುತ್ತಿರುವ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಇಡೀ ಏನು ಬೇರೆ ಪ್ರಪಂಚಕ್ಕೆ ಈ ದೇಶ ಉನ್ನತ ಸ್ಥಾನದನ್ನು ಮಟ್ಟಕ್ಕೆ ಹೋಗ್ತಾ ಇದೆ. ಕಾರಣ ಏನೆಂದರೆ ಇವತ್ತು ಈ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಮುನ್ನಡೆಯುವಂಥ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಮುನ್ನಡೆಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಈ ಸಂದರ್ಭದಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ವಿತರಣೆ ಮಾಡುವಂಥ ಮುಖ್ಯ ಉದ್ದೇಶ ಈ ದೇಶದ ಬಗ್ಗೆ, ತ್ರಿವರ್ಣ ಧ್ವಜದ ಬಗ್ಗೆ, ರಾಷ್ಟ್ರೀಯ ಗೀತೆಯ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯ ಬರಲಿ, ಚಿಕ್ಕ ಮಕ್ಕಳಿಗೆ ಈ ದೇಶದ ಬಗ್ಗೆ ಒಂದು ಒಳ್ಳೆಯ ಕಾಳಜಿ ಜೊತೆಗೆ ಒಂದು ಏನು ಮನೋಭಾವನೆ ಇದೆ ಅದು ಮತ್ತಷ್ಟು ಬೆಳವಣಿಗೆ ಆಗಬೇಕು. ಜೊತೆಗೆ ಇವತ್ತು ಮಹಾತ್ಮ ಗಾಂಧಿ ಏನು ಸ್ವತಂತ್ರಕ್ಕೆ ಹೋರಾಟ ಮಾಡಿದಂತಹ ಮಹನೀಯರನ್ನ ಇವತ್ತು ಸ್ಮರಣೆ ಮಾಡುವಂಥ ದಿನಾಚರಣೆ ಸ್ವತಂತ್ರ ದಿನಾಚರಣೆ. ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡುತ್ತಾ ಈ ರಾಷ್ಟ್ರಧ್ವಜವನ್ನು ಇವತ್ತು ನಮ್ಮ ಸುತ್ತಮುತ್ತ ನಾಗರಿಕರಿಗೆ ವಿತರಣೆ ಮಾಡಿದ್ವಿ. ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀವಿ. ನಮ್ಮ ಚಂದಾಪುರದ ಚಿನ್ಮಯ ಸೇವಾ ಸಂಸ್ಥೆ ಹಾಗೂ ಬೆಂಗಳೂರು ಎಂಟರ್ಪ್ರೈಸಸ್ ಸಾಮಾನ್ಯ ಸೇವಾ ಕೇಂದ್ರ ಈ ಇಬ್ಬರು ಜಂಟಿಯಾಗಿ ನಾವು ಏನು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ, ಜನಗಳಲ್ಲಿ ಒಂದು ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಒಂದು ಜಾಗೃತಿ ಮೂಡಬೇಕು, ತನ್ಮೂಲಕ ಒಂದು ದೇಶಭಕ್ತಿ ಮೂಡಬೇಕು ಅನ್ನೋ ಉದ್ದೇಶದಿಂದ ಹರ್ ಘರ್ ತಿರಂಗ ಅಂದರೆ ಮನೆಗಳಲ್ಲೂ ತ್ರಿವರ್ಣ ಧ್ವಜ ರಾರಾಜಿಸಲಿ, ಪ್ರತಿಯೊಬ್ಬರ ಮನೆಗಳಲ್ಲೂ ದೇಶಭಕ್ತಿ ಉಕ್ಲಿ ಅನ್ನೋ ಉದ್ದೇಶದಿಂದ ನಾವು ಒಂದು ಹರ್ ಘರ್ ತಿರಂಗ ಅಭಿಯಾನದಡಿ ಸಾರ್ವಜನಿಕರಿಗೆ ನಮ್ಮ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವೊಂದು ತ್ರಿವರ್ಣ ಧ್ವಜನ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ದಯವೆ ಮಾಡಿ ಕೆಲವು ಎಲ್ಲ ಮನೆಗಳ ಹತ್ರ ಕಟ್ಕೊಂಡು ಒಂದು ದೇಶಪ್ರೇಮ ಮೆರಿಬೇಕು. ಇದು ಕೇವಲ ತ್ರಿವರ್ಣ ಧ್ವಜ ಅನ್ನೋದು ಬಟ್ಟೆ ಅಲ್ಲ, ಇದರಿಂದ ಲಕ್ಷಾಂತರ ಜನರ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗ ಬಲಿದಾನ ಅಡಗಿದೆ. ಇದನ್ನು ನಾವು ಗೌರವಿಸಿ ಒಂದು ನಮ್ಮ ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸಬೇಕು ಅಂತೇಳಿ ನಮ್ಮ ಸಂಸ್ಥೆಗಳ ಪರವಾಗಿ ನಾನು ಉತ್ಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ಒಂದು ಈ ಹರ್ ಘರ್ ತಿರಂಗಾ ಧ್ವಜವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಇವತ್ತು ವಿಶೇಷವಾಗಿ ನಮ್ಮ ಬೆಂಗಳೂರು ಎಂಟರ್ಪ್ರೈಸಸ್ ಸಾಮಾನ್ಯ ಕೇಂದ್ರದ ಸಹಯೋಗದೊಂದಿಗೆ ಇವತ್ತು ನಾವು ನಮ್ಮ ಹೆಮ್ಮೆಯ ನಾಡಿನ ನಮ್ಮೆಲ್ಲ ಶಕ್ತಿ ಸ್ವರೂಪವಾದಂಥ ರಾಷ್ಟ್ರಧ್ವಜವನ್ನು ಇವತ್ತು ವಿತರಣೆ ಮಾಡಿ ಮತ್ತು ಇಲ್ಲಿ ಎಲ್ಲ ಕಡೆ ನಾವು ಒಂದು ನಾಗರಿಕರಿಗೆ ಕೊಡ್ತಾ ಇದ್ದೀವಿ. ಮೂಲ ಉದ್ದೇಶ ಇಷ್ಟೇ, ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ನಾವು
ನಾವು ಪ್ರತಿಯೊಬ್ಬರು ಕೂಡ ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಭಾರತ ಮುಖ್ಯ. ಹಾಗಾಗಿ ಈ ಭಾರತ ದೇಶದ ರಾಷ್ಟ್ರಧ್ವಜವನ್ನು, ರಾಷ್ಟ್ರಗೀತೆಯನ್ನು ನಾವು ಸದಾಕಾಲ ನಾವು ಅದನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಮತ್ತು ನಮ್ಮ ಮಹೇಶ್ವರ್ ಹೇಳ್ದಂಗೆ ಅದು ಕೇವಲ 3 ವರ್ಣದ ಬಣ್ಣ ಅಲ್ಲ, ಅದು ಏನು ಹಸಿರು, ಬಿಳಿ, ಕೇಸರಿ ಇದೆ, ಅದು ನಮ್ಮ ನಾಡಿನ ಎಲ್ಲವನ್ನು ತಿಳಿಸ್ತಕ್ಕಂಥ ಒಂದು ಧ್ವಜ ಆಗಿದೆ. ಮತ್ತು ಅದರಲ್ಲಿ ಎಲ್ಲವೂ ಅಡಗಿದೆ. ಹಾಗಾಗಿ ಈ ರಾಷ್ಟ್ರಧ್ವಜವನ್ನು ಎಲ್ಲರೂ ಭಾವನೆಯಿಂದ, ಭಕ್ತಿಯಿಂದ ಅದನ್ನು ನಾವು ಕಾಪಾಡಿಕೊಳ್ಬೇಕು. ಮತ್ತು ಮುಂಬರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಕಳೆದ 80 ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಬಂದ ಇಂದಿನ ದಿನ ನಾವು ಏನು ಹರಿದು ಹಂಚಿ ಹೋಗಿದ್ದಂಥ ಭಾರತವನ್ನು ಒಗ್ಗೂಡಿಸಿ ಮತ್ತು ಈ ಸ್ವಾತಂತ್ರ್ಯಕ್ಕಾಗಿ ನಮ್ಮದೇ ದೇಶದಲ್ಲಿ ಪರಕೀಯರು ಬಂದು ಸಾವಿರಾರು ವರ್ಷಗಳು ಆಳ್ವಿಕೆ ಮಾಡಿ ನಮ್ಮಲ್ಲಿ ಹಲವಾರು ಜನ ತ್ಯಾಗ ಬಲಿದಾನಗಳಿಂದ ಈ ರಾಷ್ಟ್ರ ನಮಗೆ ಮತ್ತೊಮ್ಮೆ ಬಂದಿದೆ. ಇವತ್ತಿನ ಯುವ ಪೀಳಿಗೆ ಮಾದಕ ವ್ಯಸನಗಳಿಗಾಗ್ತಿದ್ದಾರೆ, ದುಶ್ಚಟಗಳಿಗೆ ಮಾರಕ ಆಗ್ತಿದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಬಲಿಷ್ಠ ಭಾರತ ದೇಶ ಆಗಬೇಕಾದ್ರೆ ಯುವಜನರು ದೇಶಾಭಿಮಾನವನ್ನು ಬೆಳೆಸ್ಕೋಬೇಕು ಮತ್ತು ಮಾದಕ ಮತ್ತು ದುಶ್ಚಟಗಳ ಕ್ರಿಯೆಯಿಂದ ದೂರ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾಡಿನ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ. ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿವನ್. ನಾವು ಈ ದಿನ ನಮ್ಮ ಇಂದಿನ ಗಣ್ಯ ವ್ಯಕ್ತಿಗಳನ್ನು ನೆನಪು ಮಾಡ್ಕೋಬೇಕು. ಯಾಕಂದರೆ ಅವರಿಲ್ಲ ಅಂದಿದ್ರೆ ನಮಗೆ ಸ್ವತಂತ್ರ ಬರೋದು ಸ್ವಲ್ಪ ಕಷ್ಟ ಆಗೋದು. ಈ ದಿನ ಏನಕ್ಕೆ ನಾವು ಆಚರಿಸೋದಂದ್ರೆ, ಅವ್ರನ್ನ ನೆನಪು ಮಾಡಿಕೊಂಡು ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನಲ್ಲಿ ನಾವು ಸ್ವಲ್ಪ ಇನ್ವಾಲ್ವ್ ಆಗಿ ಅವರಿಂದ ಸ್ವಲ್ಪ ಏನಾದರೂ ಐಡಿಯಾಸ್ ತಗೊಂಡು ಇದು ಮಾಡಬೇಕು. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.